ಹರಿಹರ ವಿಧಾನಸಭಾ ಕ್ಷೇತ್ರದ ಬಿಪಿ ಹರೀಶ್ ಕುಮಾರ್ ಇವರನ್ನು ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ದೂರು. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಒತ್ತಾಯಪೂರ್ವಕವಾಗಿ ಮನವಿ ಮಾಡಿಕೊಳ್ಳುವುದೇನೆಂದರೆ, ನಿನ್ನೆ ನಡೆದ ದಾವಣಗೆರೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಹರಿಹರ ಶಾಸಕ ಬಿಪಿ ಹರೀಶ್ ಅವರು ದಾವಣಗೆರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಏಕವಚನದಲ್ಲಿ ಹೀನಾಯವಾಗಿ ಪಮೋರಿಯನ್ ನಾಯಿ ಎಂದು, ಪೊಲೀಸರು ನಾಯಿಗಳು ಎಂದು ನಿಂದಿಸಿರುವುದು ಕಾನೂನು ಅಪರಾಧವಾಗಿರುತ್ತದೆ. ಸಾಮಾನ್ಯ ಜನ ಈ ರೀತಿ ಬೈದರೆ, ಮಾತನಾಡಿದರೆ ಕೂಡಲೇ ಅವರನ್ನು ಬಂಧಿಸುತ್ತಾರೆ. ಆದರೆ ರಾಜಕೀಯ ನಾಯಕರು ಮಾತನಾಡಿದರೆ ಕೂಡಲೇ ಬಂಧಿಸದೆ ಮೀನಾವೇಶ ಎಣಿಸುತ್ತಿರುವುದು ನೋಡಿದರೆ ಬಡವರಿಗೆ ಒಂದು ನ್ಯಾಯ, ರಾಜಕೀಯ ನಾಯಕರಿಗೆ ಒಂದು ನ್ಯಾಯ ಎಂದು ಸಾರ್ವಜನಿಕರು ಈಗಾಗಲೇ ಎದ್ದು ಕಾಣುತ್ತಿದೆ. ಕರ್ನಾಟಕದಲ್ಲಿ ವೀರವನಿತೆ ಓಬವ್ವ ಗಂಡು ಮೆಟ್ಟಿನ ನಾಡು ಎಂದೇ ಪ್ರಸಿದ್ಧವಾಗಿದ್ದು, ವೀರವನಿತೆ ಓಬವ್ವನ ರೀತಿಯಲ್ಲಿ ಮಹಿಳೆಯರು ಕೆಲಸ ಮಾಡುತ್ತಾರೆ. ಅದೇ ರೀತಿ ಓಬವ್ವಳ ಪ್ರತಿರೂಪ ಉಮಾ ಪ್ರಶಾಂತ್ IPS ಇವರ ಮೇಲೆ ಈ ರೀತಿ ಅವಹೇಳನವಾಗಿ ಮಾತನಾಡಿರುವುದು ಖಂಡನೀಯ. ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವ ಲಕ್ಷಣಗಳು ಕಾಣುತ್ತವೆ. ಸಮಾಜದಲ್ಲಿ ಕಾನೂನು ಎಲ್ಲರಿಗೂ ಒಂದೇ. ಮುಂದೆ ಇದೇ ಸಾರ್ವಜನಿಕರಾಗಲಿ, ರಾಜಕೀಯ ನಾಯಕರಾಗಲಿ, ಯಾರೇ ಆಗಲಿ ಈ ರೀತಿಯ ಮಾತನಾಡಿದಂತೆ ಕಟ್ಟುನಿಟ್ಟಿನ ಕ್ರಮ ವಹಿಸಲು ಮುಂದಾಗಬೇಕು. ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಈ ರೀತಿ ಅವಹೇಳನವಾಗಿ ಮಾಡುವಂತಹ ಘಟನೆಗಳು ನಡೆಯುತ್ತಿದ್ದು, ಸಾಮಾನ್ಯ ಪೊಲೀಸರು ಯಾವ ರೀತಿ ಮಾತನಾಡುತ್ತಾರೆ ತಾವೇ ಗಮನಿಸಬೇಕು. ಈಗಾಗಲೇ ಚಿತ್ರದುರ್ಗದ ಶಾಸಕರನ್ನು ಇಡಿ ನೆಪದಲ್ಲಿ ಬಂಧಿಸಿದ್ದಾರೆ. ಅದೇ ರೀತಿ ಬಿಜೆಪಿ ಶಾಸಕ ಬಿಪಿ ಹರೀಶ್ ಅವರನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಪಮೋರಿಯನ್ ನಾಯಿ ಮತ್ತು ಎಲ್ಲ ಪೊಲೀಸರಿಗೆ ನಾಯಿ ಎಂದು ಹೇಳಿರುವ ಶಾಸಕನನ್ನು ಕೂಡಲೇ ಬಂಧಿಸಬೇಕೆಂದು ತಮ್ಮಲ್ಲಿ ದೂರು ನೀಡುತ್ತಿದ್ದೇವೆ.